ಊಟ ಎಸೆಂಟಾ? ಹಾಂ ಸರ್ ನಮಸ್ಕಾರ. ಹೋಂಡಾ ಎಸೆಂಟ್ ಸರ್. ಓಕೆ. ಪೆಟ್ರೋಲಾ ಡೀಸೆಲ್ ಸರ್ ಅದು? ಸರ್ ಪೆಟ್ರೋಲು ಸಿ ಎನ್ ಜಿ ಎರಡೂ ಇದೆ ಸರ್. ಸಿ ಎನ್ ಜಿ ಅಂದರೆ ಆರ್ ಸಿ ಕಾರ್ಡಲ್ಲಿ ಎಂಟ್ರಿ ಇದೆಯಾ? ಇಲ್ಲ ಸರ್, ಆರ್ ಸಿ ಕಾರ್ಡಲ್ಲಿ ಎಂಟ್ರಿ ಮಾಡಿಲ್ಲ. ಹಾಂ. ಸಿ ಎನ್ ಜಿ ಫಿಟ್ ಮಾಡಿದ್ದು ಈಗ ಒಂದು 4-5 ತಿಂಗಳಾಯ್ತು ಸರ್, ಇನ್ನೂ ಮಾಡಿಲ್ಲ ಅದು. ಓಕೆ. ಯಾವ್ದು ಮಾಡಲು? ಮಾಡಲು ಬಂದು 2010 ಸರ್. ಓಕೆ. ಓನರ್ ಎಷ್ಟು ಸರ್? ಸರ್ ಗೌರಿ ಅಂದ್ಬಿಟ್ಟು ಸರ್. ಅಲ್ಲ, ಓನರು ಎಷ್ಟಾಗಿದ್ದಾರೆ? ಇದು ಥರ್ಡ್ ಓನರ್ ಸರ್. ಓಕೆ. ಮೂರನೇ ಓನರ್. ಎಷ್ಟು ಹೊಡಿದ ಗಾಡಿ ಅಂದ್ರೆ ರನ್ನಿಂಗ್ ಇದೆ ಮೀಟ್ರು? ಹಾಂ ಸರ್ ರನ್ನಿಂಗ್ ಇದೆ ಸರ್. 1,08,000 ಚಿಲ್ಲರೆ ಸರ್. ಓಕೆ. ಈಗ ಎರಡು ರನ್ನಿಂಗ್ ಇದಾವ, ಪೆಟ್ರೋಲ್ ಸಿ ಎನ್ ಜಿ? ಹಾಂ ಎರಡೂ ರನ್ನಿಂಗ್ ಇದೆ ಸರ್. ಓಕೆ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಎಫ್ ಸಿ ಬಂದು ಬರೋ ತಿಂಗಳು 30ರವರೆಗೂ ಇದೆ ಸರ್. ಬರೋ ತಿಂಗಳ? ಹಾಂ ಬರೋ ತಿಂಗಳು 30ರವರೆಗೂ ಇದೆ ಸರ್. ಇದು ಇನ್ಸೂರೆನ್ಸ್ ಸರ್. ಅಂದರೆ ನೆಕ್ಸ್ಟ್ ಮಂತ್ 30ರ ತನಕ ಇದಾ? ಹಾಂ ಇನ್ಸೂರೆನ್ಸ್ ನೆಕ್ಸ್ಟ್ ಮಂತ್ 30ರವರೆಗೂ ಇದೆ. ಓಕೆ. ಹಾಂ ಸರ್. ಎಫ್ ಸಿ? ಎಫ್ ಸಿ ಬಂದ್ಬಿಟ್ಟು ಒಂದು ನಿಮಿಷ ಇದೆ ಸರ್. ಅದನ್ನ ನೋಡಿ ಆಮೇಲೆ. ಹಾಂ ಸರ್ 25ಕ್ಕೆ ಆಗಿರೋದು. 25ಕ್ಕೆ ಆಗಿದೆಯಾ? ಹಾಂ 25ಕ್ಕೆ ಆಗಿದೆ ಸರ್. ಅಂದರೆ ಯಾವ ತಿಂಗಳು? ಹೋದ ತಿಂಗಳ ಈ ತಿಂಗಳ? ಸರ್ ಇಲ್ಲ, ಈ ವರ್ಷ 11ನೇ ತಿಂಗಳವರೆಗೂ ಇದೆ ಸರ್ ಎಫ್ ಸಿ. ಈ ವರ್ಷ ಎಂಡ್ವರೆಗೆ ಇದೆಯಾ? ಹೌದು ಸರ್. ಓಕೆ. ಟೈರ್ ಹೆಂಗಿದಾವೆ ಗಾಡೀಲಿ? ಸರ್ ಟೈರ್ ಎಲ್ಲ ಹೆಂಗಿದಾವೆ ಸರ್ ಪರ್ಸೆಂಟೇಜ್? ಸರ್ ಟೈರ್ ಎಲ್ಲ ನಿಮ್ಗೆ ಒಂದು 50% ಇದೆ ಸರ್. ಒಂದು 50% ಇದಾವ? ಹೌದು ಸರ್, 50% ಇದೆ. ಮ್ಯಾಗ್ವಿಲ್ ಹಾಕ್ಸಿದ್ದೀವಿ ಸರ್. ಹಾಂ ಹಾಂ. ಗಾಡಿ ಎಲ್ಲ ಚೆನ್ನಾಗಿದೆಯಾ? ರನ್ನಿಂಗ್ ಕಂಡೀಷನು ಚೆನ್ನಾಗಿದೆ ಸರ್. ಏನಾದ್ರು ರೀಪೇಂಟು ಟಚಪ್ ಆಗಿದಾವ? ಇಲ್ಲ ಇಲ್ಲ ಸರ್, ಒರಿಜಿನಲ್ ಏನಿದೆ ಹಂಗೆ ಇದೆ. ಹಾಂ ಹಾಂ. ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಚೆನ್ನಾಗಿದೆ. ಎಲ್ಲ ಇದೆ ಸರ್. ಎಲ್ಲ ವರ್ಕಿಂಗ್ ಸೆಂಟ್ರಲ್ ಇದಾವ? ಲಾಕಿಂಗು, ಎ ಸಿ, ಪವರ್ ವಿಂಡೋ ಎಲ್ಲ ಇದೆ ಸರ್. ಹಾಂ ಹಾಂ. ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವ? ಎಲ್ಲ ಪಕ್ಕ ಇದೆ ಸರ್. ಓಕೆ. ಏನು ಮೈಲೇಜ್ ಬರುತ್ತೆ ಸರ್ ಸಿ ಎನ್ ಜಿ? ಸರ್ ಹೈವೇಲಾದರೆ ಒಂದು 28ರವರೆಗೂ ರೀಚ್ ಆಗುತ್ತೆ ಸರ್. ಹಾಂ. ಸಿಟಿಲೋದ್ರೆ ಒಂದು 20 ಬರುತ್ತೆ ಸರ್. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಹೊಸ ರೋಡ್ ಸರ್. ಯಾವುದು, ಬೆಂಗಳೂರಾ? ಎಲೆಕ್ಟ್ರಾನಿಕ್ ಸಿಟಿ, ಹೊಸ ರೋಡ್, ಬೆಂಗಳೂರು. ಓಕೆ. ಏನು ಹೇಳ್ತಾ ಗಾಡಿ ರೇಟು? ಸರ್ ನಾವು 280 ಇದ್ದೀವಿ. 280? ಹೌದು ಸರ್. ಎಷ್ಟಂದ್ರೆ ಮಾಡಲಿದ್ದು? ಮಾಡೋ 10 ಸರ್. ಓಕೆ. 280 ಅಂದರೆ ಭಾಳ ಆಗಿಲ್ಲ ಸರ್? ಇಲ್ಲ ಸರ್, ಅದು ಇನ್ನೂ 56,000 ಲೋನ್ ಇದೆ ಕಾರ್ 24ಅಲ್ಲಿ. 120 ಲೋನ್ ಹಾಕಿಸ್ಕೊಂಡಿದ್ವಿ. ಹ್ಞೂ. ಸಿ ಎನ್ ಜಿ ಫಿಟ್ಟಿಂಗು ಅದು ಇದು ಅಂತ ಆಗಿದೆ. ಹೆಚ್ಚು ಕಮ್ಮಿ ಬರುತ್ತೆ ಸರ್, 2.5ವರೆಗೂ ಆಗುತ್ತೆ. ಹಾಂ ಹಾಂ. ಲೋನ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ ಇದೆ ಹಾಕಿರಿ ಸರ್. ಸರಿ ಸರ್. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.